ಸದ್ಯ ರಾಜ್ಯ ರಾಜಕಾರಣದಲ್ಲಿ ಮಂತ್ರಿ ಮಂಡಲ ರಚನೆಯ ಪ್ರಕ್ರಿಯೆ ಬಹಳ ಚರ್ಚೆಗೆ ಒಳಪಟ್ಟಿದೆ. ಆದರೆ ಮೂಲತಃ ಈ ಮಂತ್ರಿ ಮಂಡಲ ಅಂದ್ರೆ ಏನು, ಇದರ ರಚನೆ ಪ್ರಕ್ರಿಯೆ ಹೇಗಿರುತ್ತೆ, ಎಷ್ಟು ಸಚಿವರು ಮಂತ್ರಿ ಮಂಡಲದಲ್ಲಿ ಇರಬಹುದು? ಈಗ ಇರೋ 138+ ಎಲ್ಲಾ ಶಾಸಕರಿಗೂ ಕೂಡ ಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆ. ನೀವೇ ಗಮನಿಸ್ತಾ ಇರೋ ಹಾಗೆ ಹೆಡ್ಲೈನ್ಸ್ ಅಲ್ಲೂ ಕೂಡ ಹೇಳಿರೋ ಹಾಗೆ 40 ರಿಂದ 50 ಜನ ಶಾಸಕರು ದೆಹಲಿಯಲ್ಲಿದ್ದಾರೆ. ದೆಹಲಿಗೆ ಹೋದವರೆಲ್ಲ ಮಂತ್ರಿ ಆಗಬಹುದಾ? 50, 60, 100 ಹಿಂದಿತ್ತು, ಆದ್ರೆ ಈಗಿಲ್ಲ. ಹಾಗಾದ್ರೆ ಮಂತ್ರಿ ಮಂಡಲದಲ್ಲಿ ಕ್ಯಾಬಿನೆಟ್ ನಲ್ಲಿ ಎಷ್ಟು ಜನ ಸಚಿವರಾಗಿರಬಹುದು? ಇದರ ಲೆಕ್ಕ ಹೆಂಗ್ ಹಾಕ್ತಾರೆ? ಇಷ್ಟೇ ಜನ ಮಂತ್ರಿಗಳಾಗಬೇಕು ಅನ್ನೋದ್ರ ಲೆಕ್ಕ ಹೇಗ್ ಹಾಕಲಾಗುತ್ತೆ? ಇನ್ನು ಸಂವಿಧಾನದ ಯಾವ ವಿಧಿ ಅಥವಾ ಯಾವ ಕಲಂ ಇದರ ಬಗ್ಗೆ ಹೇಳುತ್ತೆ? ಇದರ ವಿವರ ಏನು? ಕೆಲವು ಬಾರಿ ಮಂತ್ರಿ ಮಂಡಲ ಪೂರ್ಣ ರಚನೆ ಮಾಡದೆ ಕೆಲ ಸ್ಥಾನಗಳನ್ನ ಖಾಲಿ ಉಳಿಸ್ಕೊಳ್ಳೋದು ಯಾಕೆ? ಸಚಿವರ ಆಯ್ಕೆ ಸಂದರ್ಭದಲ್ಲಿ ಈ ಜಾತಿ ವ್ಯವಸ್ಥೆ ಎಲ್ಲ ಮಾಡಬಾರದು, ಜಾತಿ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡಬಹುದು, ಪಾಲಿಟಿಕ್ಸ್ ಎಸ್ಪೆಷಲಿ ಜಾತಿ ಆಧಾರದ ಮೇಲೆ ನಡಿಬಾರದು ಅನ್ನೋ ದೊಡ್ಡ ದೊಡ್ಡ ಹೇಳಿಕೆ ನಡುವೆ ಕೂಡ ಒಬ್ಬ ಸಚಿವರನ್ನ ಆಯ್ಕೆ ಮಾಡೋ ಸಂದರ್ಭದಲ್ಲೂ ಕೂಡ ಜಾತಿ ಅನ್ನೋ ಕಾರ್ಡ್ ಆಧಾರವಾಗಿಬಿಡುತ್ತೆ. ಯಾಕೆ? ಇದರ ಉದ್ದೇಶ ಏನು? ಹಣಕಾಸು, ಗುಪ್ತಚರದಂತಹ ಮಹತ್ವದ ಖಾತೆ ಮುಖ್ಯಮಂತ್ರಿಗಳ ಕೈಯಲ್ಲೇ ಸಾಮಾನ್ಯವಾಗಿರುತ್ತೆ. ಇದ್ಯಾಕೆ? ಎಲ್ಲದರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ರಾಜ್ಯ ರಾಜಕಾರಣದಲ್ಲಿ ಸದಾ ಬಿಸಿ ಬಿಸಿಯಾಗಿ ಚರ್ಚೆಯಾಗುವ ವಿಷಯವೇ ಮಂತ್ರಿಮಂಡಲ ರಚನೆ. ಯಾರು ಮಂತ್ರಿ ಆಗ್ತಾರೆ, ಯಾವ ಖಾತೆ ಸಿಗುತ್ತೆ ಎಂಬ ಕುತೂಹಲ ಎಲ್ಲರಲ್ಲೂ ಇರುತ್ತದೆ. ಹಾಗಾದ್ರೆ ಬೇಸಿಕಲಿ ಈ ಮಂತ್ರಿಮಂಡಲ ಅಂದ್ರೆ ಏನು? ಮಂತ್ರಿಮಂಡಲ ಅಂದರೆ ಏನು? ಸರಳವಾಗಿ ಹೇಳಬೇಕು ಅಂದರೆ ಒಂದು ರಾಜ್ಯವನ್ನ ಆಳಲು ಮತ್ತು ಆಡಳಿತ ನಡೆಸಲು ಇರುವ ಮುಖ್ಯಸ್ಥರ ಅಧಿಕೃತ ತಂಡವೇ ಮಂತ್ರಿಮಂಡಲ. ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರು ರಾಜ್ಯಪಾಲರಾಗಿದ್ದರೂ ನೈಜ ಕಾರ್ಯಾಂಗದ ಅಧಿಕಾರ ಇರುವುದು ಮುಖ್ಯಮಂತ್ರಿ ಮತ್ತು ಅವರ ಮಂತ್ರಿಮಂಡಲದ ಕೈಯಲ್ಲಿ. ಮುಖ್ಯಮಂತ್ರಿ ಈ ತಂಡದ ನಾಯಕ. ಸರ್ಕಾರದ ಯೋಜನೆಗಳು, ಕಾನೂನು ಜಾರಿ ಮತ್ತು ನೀತಿ ನಿರೂಪಣೆಗಳನ್ನ ಈ ಮಂಡಲವೇ ನಿರ್ಧಾರ ಮಾಡುತ್ತೆ. ಮಂತ್ರಿಮಂಡಲದ ರಚನೆ ಪ್ರಕ್ರಿಯೆ ಹೇಗೆ? ವಿಧಾನಸಭೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಥವಾ ಮೈತ್ರಿಕೂಟ ಬಹುಮತ ಪಡೆಯುತ್ತದೆಯೋ ಆ ಪಕ್ಷದ ಶಾಸಕರು ತಮ್ಮ ನಾಯಕರನ್ನ ಅಂದರೆ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಆರಿಸುತ್ತಾರೆ. ಈಗ ಕರ್ನಾಟಕದಲ್ಲಿ ನಡೆದಂತೆ ಹೈಕಮಾಂಡ್ ಸೂಚನೆ ಮೇರೆಗೂ ಶಾಸಕಾಂಗ ಪಕ್ಷದ ನಾಯಕನ ಬದಲಾವಣೆ ಆಗಬಹುದು. ಆ ಮೂಲಕ ಮುಖ್ಯಮಂತ್ರಿಯ ಬದಲಾವಣೆ ಪ್ರಕ್ರಿಯೆ ನಡೆಯುತ್ತೆ. ರಾಜ್ಯಪಾಲರು ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾದವರನ್ನ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಿ ಪ್ರಮಾಣ ವಚನ ಬೋಧನೆ ಮಾಡ್ತಾರೆ. ಮಂತ್ರಿಮಂಡಲ ರಚನೆ ಪ್ರಕ್ರಿಯೆ. ಮುಖ್ಯಮಂತ್ರಿಯ ಶಿಫಾರಸಿನ ಮೇರೆಗೆ ರಾಜ್ಯಪಾಲರು ಇತರ ಮಂತ್ರಿಗಳನ್ನು ನೇಮಕ ಮಾಡ್ತಾರೆ. ಯಾವ ಮಂತ್ರಿಗೆ ಯಾವ ಖಾತೆ ನೀಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಮುಖ್ಯಮಂತ್ರಿಯೇ ನಿರ್ಧಾರ ಮಾಡಬೇಕು ಅನ್ನುವ ನಿಯಮ ಇದೆ. ಆದರೆ ವಾಸ್ತವದಲ್ಲಿ ನಡೆಯುವುದು ಹಾಗೂ ಈಗ ನಡೀತಾ ಇರುವುದೇ ಬೇರೆ. ಎಷ್ಟು ಸಚಿವರು ಇರಬಹುದು? ಇದರ ಲೆಕ್ಕ ಹೇಗೆ? 2003ಗಿಂತ ಹಿಂದೆ ಎಷ್ಟು ಜನರನ್ನ ಬೇಕಾದರೂ ಮಂತ್ರಿ ಮಾಡಬಹುದಿತ್ತು. ಇದರ ಲಾಭ ಪಡೆದ ಹಲವು ರಾಜ್ಯ ಸರ್ಕಾರಗಳು ಮನಸ್ಸೋ ಇಚ್ಛೆ ಸಚಿವ ಸ್ಥಾನಗಳನ್ನು ಸೃಷ್ಟಿ ಮಾಡಿದ್ದು ಉಂಟು. ಗಜಗಾತ್ರದ ಸಂಪುಟ ಅದೊಂದು ಕಾಲವಿತ್ತು. ಹಲವು ರಾಜ್ಯಗಳು ಗಜಗಾತ್ರದ ಸಂಪುಟ ಹೊಂದಿದ್ವು. 1999ರಿಂದ 2003ರ ನಡುವೆ ಎಸ್ಎಂ ಕೃಷ್ಣ ಸರ್ಕಾರದಲ್ಲಿ ಏಕಕಾಲಕ್ಕೆ 48 ಸಚಿವರ ಮಂತ್ರಿಮಂಡಲವಿತ್ತು. ಒಟ್ಟು 4.5 ವರ್ಷದಲ್ಲಿ ಸಚಿವರಾದವರ ಸಂಖ್ಯೆ 60 ದಾಟಿತ್ತು. ಇನ್ನು ಉಳಿದವರಿಗೂ ಸಂಪುಟ ದರ್ಜೆ ಸ್ಥಾನಮಾನ ನೀಡಿದ್ದನ್ನ ಲೆಕ್ಕ ಹಾಕಿದ್ರೆ ಆ ಸಂಖ್ಯೆ 90 ಮೀರಿತ್ತು. ಇನ್ನು ಉತ್ತರ ಪ್ರದೇಶದಲ್ಲಿ ಕಲ್ಯಾಣ ಸಿಂಗ್ ಸರ್ಕಾರದಲ್ಲಿ 93 ಸಚಿವರಿದ್ದರೆ 2003ರ ವೇಳೆಗೆ ಮುಲಾಯಂ ಸಿಂಗ್ ಸರ್ಕಾರದಲ್ಲಿ ಏಕಕಾಲಕ್ಕೆ 98 ಸಚಿವರಿದ್ದರು. ಇತರ ರಾಜಕೀಯ ಹುದ್ದೆಗಳು, ನಿಗಮ ಮಂಡಳಿ ಅಧ್ಯಕ್ಷರಿಗೆ ನೀಡಿದ ಸ್ಥಾನಮಾನ ಎಲ್ಲ ಲೆಕ್ಕ ಹಾಕಿದ್ರೆ ಉತ್ತರ ಪ್ರದೇಶದಲ್ಲಿ 250 ಮುಖಂಡರಿಗೆ ಸಚಿವ ಸಂಪುಟ ದರ್ಜೆ ಸ್ಥಾನಮಾನ ನೀಡಲಾಗಿತ್ತು. ಇನ್ನು 2000 ಇಸವಿಯಲ್ಲಿ ಬಿಹಾರದ ಸಿಎಂ ಆಗಿದ್ದ ರಾಬ್ರಿ ದೇವಿ ಸಂಪುಟದಲ್ಲಿ 84 ಮಂತ್ರಿಗಳಾಗಿದ್ದರು. ಇದಕ್ಕೆ ಆ ಕಾಲದಲ್ಲಿ ಜಂಬೋ ಕ್ಯಾಬಿನೆಟ್ ಎಂಬ ಹೆಸರು ನೀಡಲಾಗಿತ್ತು. ಇದು ಅತಿಯಾಯಿತು ಎಂಬ ಚರ್ಚೆ ತೀವ್ರಗೊಂಡ ನಂತರ ಅದಕ್ಕೆ ಕಡಿವಾಣ ಹಾಕಲು ಸಾಂವಿಧಾನಿಕ ತಿದ್ದುಪಡಿ ತರಲಾಯಿತು. 2003ರಲ್ಲಿ ಸಂವಿಧಾನದ 91ನೇ ತಿದ್ದುಪಡಿ.
163ನೇ ವಿಧಿಯಡಿ ರಾಜ್ಯಪಾಲರಿಗೆ ಅಧಿಕಾರ. 2003ರಲ್ಲಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಸರ್ಕಾರ ಸಂವಿಧಾನಕ್ಕೆ 91ನೇ ತಿದ್ದುಪಡಿ ತಂತು. ಇದರ ಪ್ರಕಾರ ಮಂತ್ರಿಮಂಡಲದ ಬಗ್ಗೆ ಭಾರತದ ಸಂವಿಧಾನದ ಮುಖ್ಯವಾಗಿ 2 ವಿಧಿಗಳು ವಿವರಣೆ ನೀಡುತ್ತವೆ. ಸಂವಿಧಾನದ 163ನೇ ವಿಧಿಯು ರಾಜ್ಯಪಾಲರಿಗೆ ತಮ್ಮ ಕಾರ್ಯಗಳನ್ನು ನಿರ್ವಹಿಸಲು ಸಹಾಯ ಮತ್ತು ಸಲಹೆ ನೀಡಲು ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಒಂದು ಮಂತ್ರಿಮಂಡಲವಿರಬೇಕು ಅಂತ ಹೇಳುತ್ತೆ. ಇತ್ತ ಸಂವಿಧಾನದ 164ನೇ ವಿಧಿಯು ಮುಖ್ಯಮಂತ್ರಿಯನ್ನ ರಾಜ್ಯಪಾಲರು ನೇಮಕ ಮಾಡ್ತಾರೆ ಮತ್ತು ಇತರ ಮಂತ್ರಿಗಳನ್ನ ಮುಖ್ಯಮಂತ್ರಿಯವರ ಸಲಹೆ ಮೇರೆಗೆ ರಾಜ್ಯಪಾಲರು ನೇಮಕ ಮಾಡ್ತಾರೆ ಅಂತ ತಿಳಿಸುತ್ತೆ. ಇದೇ ವಿಧಿಯ ಅಡಿಯಲ್ಲಿ 15% ಮಿತಿಯ ನಿಯಮವೂ ಬರುತ್ತೆ. ಇದನ್ನಾಧರಿಸಿ ಒಂದು ರಾಜ್ಯದ ಮಂತ್ರಿಮಂಡಲದ ಒಟ್ಟು ಸದಸ್ಯರ ಸಂಖ್ಯೆಯು ಮುಖ್ಯಮಂತ್ರಿಯನ್ನ ಒಳಗೊಂಡು ಆ ರಾಜ್ಯದ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ 15% ಹೆಚ್ಚಿರಬಾರದು ಎಂಬ ಕಾನೂನು ಜಾರಿಗೆ ಬಂತು. ಅದರ ಪ್ರಕಾರ ಕರ್ನಾಟಕದಲ್ಲಿ ಲೆಕ್ಕ ನೋಡೋಣ. ಕರ್ನಾಟಕದ ಲೆಕ್ಕಾಚಾರ. ಅಲ್ಲಿಗೆ ಕರ್ನಾಟಕದಲ್ಲಿ ಕರ್ನಾಟಕ ವಿಧಾನಸಭೆಯ ಒಟ್ಟು ಸ್ಥಾನ 224. ಈ ಪೈಕಿ 15% ಸಚಿವರು, 33.6%. ರಾಜ್ಯದ ಮಂತ್ರಿ ಮಂಡಲದ ಗಾತ್ರ 34 ಸಚಿವರು. ಅಲ್ಲಿಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯನ್ನ ಸೇರಿ ಗರಿಷ್ಠ 34 ಮಂದಿ ಮಾತ್ರ ಮಂತ್ರಿ ಮಂಡಲದಲ್ಲಿ ಇರಲು ಸಾಧ್ಯ. ಸರಿ, ಹಾಗಾದ್ರೆ ಹೆಚ್ಚೆಂದರೆ 34 ಮಂದಿ ಇರಬಹುದು, ಕಡಿಮೆ ಅಂದ್ರೆ ಎಷ್ಟಿರಬಹುದು ಅಂದ್ರೆ ಅದರ ಮಿತಿ 12. ರಾಜ್ಯದಲ್ಲಿ ಮಂತ್ರಿಗಳ ಸಂಖ್ಯೆ 12ಕ್ಕಿಂತ ಕಡಿಮೆ ಇರಬಾರದು ಎಂಬ ನಿಯಮವೂ ಕೂಡ ಇದೆ. ಕೆಲವೊಮ್ಮೆ ಸಚಿವ ಸ್ಥಾನ ಖಾಲಿ ಉಳಿಸುವುದೇಕೆ? ಕೆಲವೊಮ್ಮೆ ಮಂತ್ರಿಮಂಡಲದ ಎಲ್ಲ ಸ್ಥಾನಗಳನ್ನು ತುಂಬದೆ ಕೆಲವು ಸ್ಥಾನಗಳನ್ನು ಖಾಲಿ ಉಳಿಸಿಕೊಳ್ತಾರೆ. ಮಂತ್ರಿಮಂಡಲದ ಗರಿಷ್ಠ ಮಿತಿ 34 ಇದ್ದರೂ ಆರಂಭದಲ್ಲೇ ಎಲ್ಲ ಸ್ಥಾನಗಳನ್ನು ತುಂಬದೆ 2 ಅಥವಾ 3 ಸ್ಥಾನಗಳನ್ನು ಖಾಲಿ ಉಳಿಸಿಕೊಳ್ಳುವುದಕ್ಕೆ ರಾಜಕೀಯ ಕಾರಣಗಳಿವೆ. ಮಿತಿ ಮೀರಿದ ಸಚಿವಾಕಾಂಕ್ಷಿಗಳ ಅಸಮಾಧಾನ ಶಮನ. ಮಂತ್ರಿ ಸ್ಥಾನ ಸಿಗದೆ ಅಸಮಾಧಾನಗೊಂಡಿರುವಂತಹ ಹಿರಿಯ ಶಾಸಕರನ್ನ ಸಮಾಧಾನ ಪಡಿಸಲು ಮುಂದಿನ ದಿನಗಳಲ್ಲಿ ನಿಮಗೂ ಅವಕಾಶ ಸಿಗುತ್ತೆ ಎಂಬ ಭರವಸೆ ನೀಡಲು ಈ ಸ್ಥಾನಗಳನ್ನು ಕಾಯ್ದಿರಿಸಲಾಗುತ್ತೆ. ಎಷ್ಟೇ ಅಲ್ಲ, ಆಡಳಿತದ ಮಧ್ಯದಲ್ಲಿ ಬೇರೆ ಪಕ್ಷದವರು ಬೆಂಬಲ ನೀಡಿದ್ರೆ ಅಥವಾ ಪಕ್ಷದ ಒಳಗೆ ತುರ್ತು ಪರಿಸ್ಥಿತಿ ಎದುರಾದರೆ ತಕ್ಷಣಕ್ಕೆ ಯಾರನ್ನಾದರೂ ಮಂತ್ರಿ ಮಾಡಲು ಈ ಬ್ಯಾಕಪ್ ಸ್ಥಾನಗಳನ್ನು ಉಳಿಸಿಕೊಳ್ಳಲಾಗುತ್ತೆ. ಸಚಿವರ ಆಯ್ಕೆಯಲ್ಲಿ ಜಾತಿ ಪ್ರಾತಿನಿಧ್ಯ ಏಕೆ? ರಾಜಕಾರಣದಲ್ಲಿ ಜಾತಿ ಸಮೀಕರಣ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಮಂತ್ರಿಮಂಡಲ ರಚನೆಯಲ್ಲಿ ಇದನ್ನ ಸಾಮಾಜಿಕ ನ್ಯಾಯ ಮತ್ತು ಜಾತಿ ಪ್ರಾತಿನಿಧ್ಯ ಎನ್ನಲಾಗುತ್ತೆ. ಸಮತೋಲನ. ರಾಜ್ಯದಲ್ಲಿರುವ ಪ್ರಮುಖ ಸಮುದಾಯಗಳಾದ ಲಿಂಗಾಯತ, ಒಕ್ಕಲಿಗ, ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರಿಗೆ ಮಂತ್ರಿಮಂಡಲದಲ್ಲಿ ಸೂಕ್ತ ಸ್ಥಾನಮಾನ ನೀಡದಿದ್ದರೆ ಆಯಾ ಸಮುದಾಯಗಳಲ್ಲಿ ಅಸಮಾಧಾನ ಸೃಷ್ಟಿಯಾಗುತ್ತೆ. ಹಾಗೂ ಮುಂಬರುವ ಲೋಕಸಭೆ ಅಥವಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಆಯಾ ಜಾತಿಯ ಮತಗಳನ್ನು ಗಟ್ಟಿಯಾಗಿಟ್ಟುಕೊಳ್ಳಲು ಎಲ್ಲ ಪ್ರಮುಖ ಜಾತಿಗಳ ಮುಖಂಡರಿಗೆ ಮಂತ್ರಿ ಸ್ಥಾನ ನೀಡುವುದು ಪಕ್ಕಾ ರಾಜಕೀಯ ಲೆಕ್ಕಾಚಾರವಾಗಿರುತ್ತೆ. ಹಣಕಾಸು, ಗುಪ್ತಚರದಂತಹ ಖಾತೆ ಸಿಎಂ ಬಳಿಯೇ ಏಕೆ? ಗುಪ್ತಚರ ದಳ, ಹಣಕಾಸು ಇಂತಹ ಪ್ರಭಾವಿ ಖಾತೆಗಳನ್ನು ಮುಖ್ಯಮಂತ್ರಿಗಳು ಸಾಮಾನ್ಯವಾಗಿ ತಮ್ಮ ಬಳಿಯೇ ಉಳಿಸಿಕೊಳ್ತಾರೆ. ಹಣಕಾಸು ಇಲಾಖೆಯನ್ನು ಸಿಎಂ ತಮ್ಮ ಬಳಿಯೇ ಇಟ್ಟುಕೊಳ್ಳುವ ಪರಿಪಾಠ ಎಸ್ಎನ್ ಕೃಷ್ಣ ಅವರ ಸರ್ಕಾರದಿಂದ ಈಚೆ ನಿರಂತರವಾಗಿ ಮುಂದುವರೆದಿದೆ. ಅದಕ್ಕೂ ಮೊದಲು ಹಿಂದೆ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಯಾಗಿ ಹಣಕಾಸು ಇಲಾಖೆ ತಾವೇ ಇಟ್ಕೊಂಡಿದ್ರು. ಈ ಖಾತೆಯ ಮಹತ್ವ ಏನೆಂದರೆ ಸರ್ಕಾರದ ಎಲ್ಲಾ ಇಲಾಖೆಗಳಿಗೂ ಹಣ ಬಿಡುಗಡೆಯಾಗುವುದು ಹಣಕಾಸು ಇಲಾಖೆಯಿಂದಲೇ. ಬಜೆಟ್ ಸಿದ್ಧಪಡಿಸುವುದು, ಯಾವ ಯೋಜನೆಗೆ ಎಷ್ಟು ಹಣ ನೀಡಬೇಕು ಎಂಬ ಸಂಪೂರ್ಣ ನಿಯಂತ್ರಣ ಮುಖ್ಯಮಂತ್ರಿಯವರ ಬಳಿ ಇದ್ದರೆ ಇಡೀ ಸರ್ಕಾರದ ಮೇಲಿನ ಹಿಡಿತ ಅವರ ಕೈಯಲ್ಲಿ ಇರುತ್ತೆ. ಅತ್ತ ಗುಪ್ತಚರ ಇಲಾಖೆಯನ್ನ ಸಿಎಂ ತಮ್ಮ ಬಳಿ ಇಟ್ಟುಕೊಳ್ಳುವುದು ಏಕೆಂದರೆ ರಾಜ್ಯದ ಕಾನೂನು ಸುವ್ಯವಸ್ಥೆ, ವಿರೋಧ ಪಕ್ಷಗಳ ನಡೆ, ಸ್ವಪಕ್ಷೀಯರ ಭಿನ್ನಮತೀಯ ಚಟುವಟಿಕೆ ಮತ್ತು ರಾಜ್ಯದ ಭದ್ರತೆಯ ಸಂಪೂರ್ಣ ರಹಸ್ಯ ಮಾಹಿತಿ ಸಿಗುವುದು ಗುಪ್ತಚರ ಇಲಾಖೆಯಿಂದ. ರಾಜಕೀಯವಾಗಿ ಯಾವುದೇ ಅನಿವಾರ್ಯತೆಗಳನ್ನು ಎದುರಿಸಲು ಈ ಮಾಹಿತಿ ಸಿಎಂಗೆ ಅತ್ಯಂತ ತುರ್ತಾಗಿ ಬೇಕಿರುತ್ತೆ. ಈ ಪ್ರಮುಖ ಖಾತೆಗಳು ಮುಖ್ಯಮಂತ್ರಿಗಳ ಕೈಯಲ್ಲಿಲ್ಲದೆ ಬೇರೆ ಸಚಿವರ ಕೈಗೆ ಹೋದರೆ ಆಗ ಏನಾಗುತ್ತೆ ಅಂದರೆ ಈ ಎಳೆ ರಾಜಕೀಯದ ಮೊದಲ ಎಳೆಯಲ್ಲಿ ಹೇಳಿದ್ದೇವಲ್ಲ, ಪವರ್ ಸೆಂಟರ್ ಪಾಲಿಟಿಕ್ಸ್, ಅದೇ ಶುರುವಾಗುತ್ತೆ. ಅಧಿಕಾರದ ಕೇಂದ್ರೀಕರಣ ಇನ್ನೊಂದು ಕಡೆ ರೂಪಿತವಾಗಿ ಸಿಎಂ ಅಧಿಕಾರ ದುರ್ಬಲಗೊಳ್ಳುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಕಿಂಗ್ ಮೇಕರ್ ಖಾತೆಗಳನ್ನ ಸಿಎಂ ತಮ್ಮಲ್ಲೇ ಉಳಿಸಿಕೊಳ್ತಾರೆ.
ಹೇಗೆ ನೋಡಿದ್ರೂ ಎಲ್ಲ ಸಂವಿಧಾನದ ನಿಯಮಗಳ ಚೌಕಟ್ಟಿನಲ್ಲಿ ಇದ್ದರೂ ಮಂತ್ರಿಮಂಡಲ ರಚನೆ ಅನ್ನೋದು ಪ್ರಾದೇಶಿಕ ಜಾತಿ ಮತ್ತು ಪಕ್ಷದ ಒಳಗಿನ ಭಿನ್ನಮತಗಳನ್ನು ನಿಭಾಯಿಸುವ ಒಂದು ಅತ್ಯಂತ ಸಂಕೀರ್ಣವಾದ ರಾಜಕೀಯ ಕಸರತ್ತು ಅನ್ನೋದು ಪ್ರಸ್ತುತ ರಾಜಕಾರಣದ ಕಟು ಸತ್ಯ. ವೀರೇಂದ್ರ ಉಪುಂದ್, ರಿಪಬ್ಲಿಕ್ ಕನ್ನಡ.